ಮತ್ತೆಲ್ಲರೂ ಸೇರ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತ ಅನಿಸ್ತದೆ. ಏನು ಅನಿಸ್ತಾ ಇದೆ? ಅವಶ್ಯವಾಗಿ 144 ವರ್ಷಗಳ ಬಳಿಕ ಜಗತ್ತಿನ ಆದ್ಯಂತ ಇರುವ ಸನಾತನಿಗಳು, ನಮ್ಮ ಸಂಸ್ಕೃತಿ ಪ್ರೇಮಿಗಳು ಮಹಾಕುಂಭದ ಹಿನ್ನೆಲೆಯಲ್ಲಿ ಪ್ರಯಾಗರಾಜ್ಯದಲ್ಲಿ ತೀರ್ಥದಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಮಹಾಕುಂಭ ಎಲ್ಲೋ ಒಂದು ಕಡೆ ಹಿಂದೂಗಳ ಮಹಾಸಂಗಮಕ್ಕೂ ಸಾಕ್ಷಿ ಆಗ್ತಾ ಇದೆ. ಹೌದು, ಅವಶ್ಯವಾಗಿ. ಈಗ ಎಲ್ಲೋ ಒಂದು ಕಡೆ ಇದು ಅಂದರೆ ರಾಜಕೀಯವಾಗಿ ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಟೀಕೆ ಮಾಡ್ತಿದ್ರು, ಕಾಂಗ್ರೆಸ್ಸಿಗರು ಕೂಡ ಹೋಗಿ ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ಯಾವುದೋ ಒಂದು ಹಣೆಪಟ್ಟಿನ ಎಲ್ಲರಿಗೂ ಕೂಡ ಕಟ್ಟಲಿಕ್ಕೆ ಬರಲ್ಲ. ಎಲ್ಲದರಲ್ಲಿ ಕೂಡ ಎಲ್ಲ ನಮೂನೆಯ ಮಂದಿಯೂ ಇದ್ದಾರೆ. ಹಿಂದೂಗಳಲ್ಲಿಯೂ ಕೂಡ ಇದನ್ನು ಅಲ್ಲಗಳೆಯುವವರು ಇರ್ತಾರೆ. ಹಿಂದೂ ಸಮಾಜ ಹಾಗೆ ಎಲ್ಲವನ್ನು ಕೂಡ ಒಳಗೊಂಡಿರುವಂತಹದ್ದು. ಇಲ್ಲಿ ಪ್ರಶ್ನಿಸಲಿಕ್ಕೂ ಅಧಿಕಾರ ಇದೆ, ಅವಕಾಶ ಇದೆ. ಆ ಪ್ರಶ್ನೆಗೆ ಉತ್ತರ ಪಡೆಯಲಿಕ್ಕೂ ಅವಕಾಶ ಇದೆ. ಹಿಂದೂ ಅನ್ನೋ ಪದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ಸಚಿವ ಸಂತೋಷ್ ಲಾಡ್ ಅವರು ಆ ಹಿಂದೂ ಅನ್ನೋ ಪದವನ್ನು ಹಾಕಿದ್ದು ಕಾಂಗ್ರೆಸ್ನವರು. ಹಿಂದೂ ಪದ ಪ್ರಾರ್ಥನಾ ಅಂತ ಎಲ್ಲರಿಗೂ ಗೊತ್ತು. ಅವ್ರು ಈ ರೀತಿ ಅದನ್ನು ಈಗ ತಗೊಳ್ತಾ ಇದ್ದಾರೆ. ಸರಿ, ಅದರಿಂದ ಏನಂತೆ ಅಂದರೆ ಕಾಂಗ್ರೆಸ್ನವರು ಹಿಂದೂ ಅನ್ನೋದು ಹುಟ್ಟು ಹಾಕಿದ್ದೀವಿ ನಾವು. ಇರಲಿ, ಇದರಲ್ಲಿ ನಾವು ಅದರಿಂದ ಏನು ಮುಂದೆ ಅಲ್ಲ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಈ ರೀತಿ ಒಬ್ಬರು ಎಲ್ಲೋ ಒಂದು ಕಡೆ ಹಿಂದೂ ಪದನ ವಿರೋಧ ಮಾಡ್ತಾರೆ, ಕೆಲವರು ವಿರುದ್ಧ ಧೋರಣೆ ತೋರಿಸ್ತಾರೆ ಕಾಂಗ್ರೆಸ್. ಅದನ್ನು ಅವರೇ ಉತ್ತರಿಸಿಕೊಂಡ್ರೆ ಮುಗಿದೋಯ್ತು. ನಮ್ಮಿಂದ ಅದಕ್ಕೆ ಯಾವ ಆಕ್ಷೇಪ ಇಲ್ಲ. ಅದೇ ನಮ್ಮ ಸಮಾಜದ ಅನೇಕ ಶ್ರಮಿಕ ವರ್ಗದ ಅನೇಕ ಏರಿಯಾದವರು ನಮ್ಮಲ್ಲಿ ಬನ್ನಿ ಅಂತ ಕೇಳಿಕೊಂಡಿದ್ದಾರೆ. ಅಲ್ಲೆಲ್ಲ ಸುತ್ತಾಡಿ ಬರ್ತೇವೆ. ಅವ್ರ ಜೊತೆಗೆ ಸೌಹಾರ್ದದ ಮಾತುಗಳನ್ನಾಡಿ ಬರ್ತೇವೆ. ಹಿಂದೂಗಳು ಮತ್ತೆಲ್ಲರೂ ಸೇರ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತ ಅನಿಸ್ತದೆ. ಏನು ಅನಿಸ್ತಾ ಇದೆ? ಅವಶ್ಯವಾಗಿ 144 ವರ್ಷಗಳ ಬಳಿಕ ಜಗತ್ತಿನ ಆದ್ಯಂತ ಇರುವ ಸನಾತನಿಗಳು, ನಮ್ಮ ಸಂಸ್ಕೃತಿ ಪ್ರೇಮಿಗಳು ಮಹಾಕುಂಭದ ಹಿನ್ನೆಲೆಯಲ್ಲಿ ಪ್ರಯಾಗರಾಜ್ಯದಲ್ಲಿ ತೀರ್ಥದಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಮಹಾಕುಂಭ ಎಲ್ಲೋ ಒಂದು ಕಡೆ ಹಿಂದೂಗಳ ಮಹಾಸಂಗಮಕ್ಕೂ ಸಾಕ್ಷಿ ಆಗ್ತಾ ಇದೆ. ಹೌದು, ಅವಶ್ಯವಾಗಿ. ಈಗ ಎಲ್ಲೋ ಒಂದು ಕಡೆ ಇದು ಅಂದರೆ ರಾಜಕೀಯವಾಗಿ ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಟೀಕೆ ಮಾಡ್ತಿದ್ರು, ಕಾಂಗ್ರೆಸ್ಸಿಗರು ಕೂಡ ಹೋಗಿ ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ಯಾವುದೋ ಒಂದು ಹಣೆಪಟ್ಟಿನ ಎಲ್ಲರಿಗೂ ಕೂಡ ಕಟ್ಟಲಿಕ್ಕೆ ಬರಲ್ಲ. ಎಲ್ಲದರಲ್ಲಿ ಕೂಡ ಎಲ್ಲ ನಮೂನೆಯ ಮಂದಿಯೂ ಇದ್ದಾರೆ. ಹಿಂದೂಗಳಲ್ಲಿಯೂ ಕೂಡ ಇದನ್ನು ಅಲ್ಲಗಳೆಯುವವರು ಇರ್ತಾರೆ. ಹಿಂದೂ ಸಮಾಜ ಹಾಗೆ ಎಲ್ಲವನ್ನು ಕೂಡ ಒಳಗೊಂಡಿರುವಂತಹದ್ದು. ಇಲ್ಲಿ ಪ್ರಶ್ನಿಸಲಿಕ್ಕೂ ಅಧಿಕಾರ ಇದೆ, ಅವಕಾಶ ಇದೆ. ಆ ಪ್ರಶ್ನೆಗೆ ಉತ್ತರ ಪಡೆಯಲಿಕ್ಕೂ ಅವಕಾಶ ಇದೆ. ಹಿಂದೂ ಅನ್ನೋ ಪದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ಸಚಿವ ಸಂತೋಷ್ ಲಾಡ್ ಅವರು ಆ ಹಿಂದೂ ಅನ್ನೋ ಪದವನ್ನು ಹಾಕಿದ್ದು ಕಾಂಗ್ರೆಸ್ನವರು. ಹಿಂದೂ ಪದ ಪ್ರಾರ್ಥನಾ ಅಂತ ಎಲ್ಲರಿಗೂ ಗೊತ್ತು. ಅವ್ರು ಈ ರೀತಿ ಅದನ್ನು ಈಗ ತಗೊಳ್ತಾ ಇದ್ದಾರೆ. ಸರಿ, ಅದರಿಂದ ಏನಂತೆ? ಅಂದರೆ ಕಾಂಗ್ರೆಸ್ನವರು ಹಿಂದೂ ಅನ್ನೋದು ಹುಟ್ಟು ಹಾಕಿದ್ದೀವಿ ನಾವು. ಇರಲಿ, ನಾವು ಅದರಿಂದ ಏನು ಮುಂದೆ ಅಲ್ಲ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಈ ರೀತಿ ಒಬ್ಬರು ಎಲ್ಲೋ ಒಂದು ಕಡೆ ಹಿಂದೂ ಪದನ ವಿರೋಧ ಮಾಡ್ತಾರೆ, ಕೆಲವರು ವಿರುದ್ಧ ಧೋರಣೆ ತೋರಿಸ್ತಾರೆ ಕಾಂಗ್ರೆಸ್. ಅದನ್ನು ಅವರೇ ಉತ್ತರಿಸಿಕೊಂಡ್ರೆ ಮುಗಿದೋಯ್ತು. ನಮ್ಮಿಂದ ಅದಕ್ಕೆ ಯಾವ ಆಕ್ಷೇಪ ಇಲ್ಲ. ಅದೇ ನಮ್ಮ ಸಮಾಜದ ಅನೇಕ ಶ್ರಮಿಕ ವರ್ಗದ ಅನೇಕ ಏರಿಯಾದವರು ನಮ್ಮಲ್ಲಿ ಬನ್ನಿ ಅಂತ ಕೇಳಿಕೊಂಡಿದ್ದಾರೆ. ಅಲ್ಲೆಲ್ಲ ಸುತ್ತಾಡಿ ಬರ್ತೇವೆ. ಅವ್ರ ಜೊತೆಗೆ ಸೌಹಾರ್ದದ ಮಾತುಗಳನ್ನಾಡಿ ಬರ್ತೇವೆ. ಹಿಂದೂಗಳು ಮತ್ತೆಲ್ಲರೂ ಸೇರ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತ ಅನಿಸ್ತದೆ. ಏನು ಅನಿಸ್ತಾ ಇದೆ? ಅವಶ್ಯವಾಗಿ 144 ವರ್ಷಗಳ ಬಳಿಕ ಜಗತ್ತಿನ ಆದ್ಯಂತ ಇರುವ ಸನಾತನಿಗಳು, ನಮ್ಮ ಸಂಸ್ಕೃತಿ ಪ್ರೇಮಿಗಳು ಮಹಾಕುಂಭದ ಹಿನ್ನೆಲೆಯಲ್ಲಿ ಪ್ರಯಾಗರಾಜ್ಯದಲ್ಲಿ ತೀರ್ಥದಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಮಹಾಕುಂಭ ಎಲ್ಲೋ ಒಂದು ಕಡೆ ಹಿಂದೂಗಳ ಮಹಾಸಂಗಮಕ್ಕೂ ಸಾಕ್ಷಿ ಆಗ್ತಾ ಇದೆ. ಹೌದು, ಅವಶ್ಯವಾಗಿ. ಈಗ ಎಲ್ಲೋ ಒಂದು ಕಡೆ ಇದು ಅಂದರೆ ರಾಜಕೀಯವಾಗಿ ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಟೀಕೆ ಮಾಡ್ತಿದ್ರು, ಕಾಂಗ್ರೆಸ್ಸಿಗರು ಕೂಡ ಹೋಗಿ ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ಯಾವುದೋ ಒಂದು ಹಣೆಪಟ್ಟಿನ ಎಲ್ಲರಿಗೂ ಕೂಡ ಕಟ್ಟಲಿಕ್ಕೆ ಬರಲ್ಲ. ಎಲ್ಲದರಲ್ಲಿ ಕೂಡ ಎಲ್ಲ ನಮೂನೆಯ ಮಂದಿಯೂ ಇದ್ದಾರೆ. ಹಿಂದೂಗಳಲ್ಲಿಯೂ ಕೂಡ ಇದನ್ನು ಅಲ್ಲಗಳೆಯುವವರು ಇರ್ತಾರೆ. ಹಿಂದೂ ಸಮಾಜ ಹಾಗೆ ಎಲ್ಲವನ್ನು ಕೂಡ ಒಳಗೊಂಡಿರುವಂತಹದ್ದು. ಇಲ್ಲಿ ಪ್ರಶ್ನಿಸಲಿಕ್ಕೂ ಅಧಿಕಾರ ಇದೆ, ಅವಕಾಶ ಇದೆ. ಆ ಪ್ರಶ್ನೆಗೆ ಉತ್ತರ ಪಡೆಯಲಿಕ್ಕೂ ಅವಕಾಶ ಇದೆ.
ಹಿಂದೂ ಅನ್ನೋ ಪದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ಮತ್ತು ಸಚಿವ ಸಂತೋಷ್ ಲಾಡ್ ಅವರು ಆ ಹಿಂದೂ ಅನ್ನೋ ಪದವನ್ನು ಹುಟ್ಟು ಹಾಕಿದ್ದು ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ಹಿಂದೂ ಪದ ಪ್ರಾರ್ಥನಾ ಅಂತ ಎಲ್ರಿಗೂ ಗೊತ್ತು. ಅವ್ರು ಈ ರೀತಿ ಅದನ್ನು ಈಗ ತಗೊಳ್ತಾ ಇದ್ದಾರೆ. ಸರಿ, ಅದರಿಂದ ಏನಂತೆ? ಅಂದರೆ ಅಲ್ಲ, ಕಾಂಗ್ರೆಸ್ನವರು ಹಿಂದೂ ಅನ್ನೋದು ಹುಟ್ಟು ಹಾಕಿದ್ದೀವಿ ನಾವು. ಇವು ಇರಲಿ ನಾವು ಅದರಿಂದ ಏನು ಮುಂದೆ? ಅಲ್ಲ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಈ ರೀತಿ ಒಬ್ಬರು ಎಲ್ಲೋ ಒಂದು ಕಡೆ ಹಿಂದೂ ಪದನ ವಿರೋಧ ಮಾಡ್ತಾರೆ, ಕೆಲವರು ವಿರುದ್ಧ ಧೋರಣೆ ತೋರಿಸ್ತಾರೆ ಕಾಂಗ್ರೆಸ್. ಅದನ್ನು ಅವರೇ ಉತ್ತರಿಸಿಕೊಟ್ರೆ ಮುಗಿದೋಯ್ತು. ನಮ್ಮಿಂದ ಅದಕ್ಕೆ ಯಾವ ಆಕ್ಷೇಪ ಇಲ್ಲ. ಅದೇ ನಮ್ಮ ಸಮಾಜದ ಅನೇಕ ಶ್ರಮಿಕ ವರ್ಗದ ಅನೇಕ ಏರಿಯಾದವರು ನಮ್ಮಲ್ಲಿ ಬನ್ನಿ ಅಂತ ಕೇಳಿಕೊಂಡಿದ್ದಾರೆ. ಅಲ್ಲೆಲ್ಲ ಸುತ್ತಾಡಿ ಬರ್ತೇವೆ. ಅವ್ರ ಜೊತೆಗೆ ಸೌಹಾರ್ದದ ಮಾತುಗಳನ್ನಾಡಿ ಬರ್ತೇವೆ. ಹಿಂದೂಗಳು ಮತ್ತೆಲ್ಲರೂ ಸೇರ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತ ಅನಿಸ್ತದೆ. ಏನು ಅನಿಸ್ತಾ ಇದೆ? ಅವಶ್ಯವಾಗಿ 144 ವರ್ಷಗಳ ಬಳಿಕ ಜಗತ್ತಿನ ಆದ್ಯಂತ ಇರುವ ಸನಾತನಿಗಳು, ನಮ್ಮ ಸಂಸ್ಕೃತಿ ಪ್ರೇಮಿಗಳು ಮಹಾಕುಂಭದ ಹಿನ್ನೆಲೆಯಲ್ಲಿ ಪ್ರಯಾಗರಾಜ್ಯದಲ್ಲಿ ತೀರ್ಥದಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಮಹಾಕುಂಭ ಎಲ್ಲೊಂದು ಕಡೆ ಹಿಂದೂಗಳ ಮಹಾಸಂಗಮಕ್ಕೂ ಸಾಕ್ಷಿ ಆಗ್ತಾ ಇದೆ. ಹೌದು, ಅವಶ್ಯವಾಗಿ. ಈಗ ಎಲ್ಲೋ ಒಂದು ಕಡೆ ಇದು ಅಂದರೆ ರಾಜಕೀಯವಾಗಿ ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಅದನ್ನು ಟೀಕೆ ಮಾಡಿದ್ರು, ಕಾಂಗ್ರೆಸ್ಸಿಗರು ಕೂಡ ಹೋಗಿ ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ಯಾವುದೋ ಒಂದು ಹಣೆಪಟ್ಟಿಯನ್ನು ಎಲ್ಲರಿಗೂ ಕೂಡ ಕಟ್ಟಲಿಕ್ಕೆ ಬರಲ್ಲ. ಎಲ್ಲದರಲ್ಲಿ ಕೂಡ ಎಲ್ಲ ನಮೂನೆಯ ಮಂದಿಯೂ ಇದ್ದಾರೆ. ಹಿಂದೂಗಳಲ್ಲಿಯೂ ಕೂಡ ಇದನ್ನು ಅಲ್ಲಗಳೆಯುವವರು ಇರ್ತಾರೆ. ಹಿಂದೂ ಸಮಾಜ ಹಾಗೆ ಎಲ್ಲವನ್ನು ಕೂಡ ಒಳಗೊಂಡಿರುವಂತಹದ್ದು. ಇಲ್ಲಿ ಪ್ರಶ್ನಿಸಲಿಕ್ಕೂ ಅಧಿಕಾರ ಇದೆ, ಅವಕಾಶ ಇದೆ. ಆ ಪ್ರಶ್ನೆಗೆ ಉತ್ತರ ಪಡೆಯಲಿಕ್ಕೂ ಅವಕಾಶ ಇದೆ. ಹಿಂದೂ ಅನ್ನೋ ಪದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ಮತ್ತು ಸಚಿವ ಸಂತೋಷ್ ಲಾಡ್ ಅವರು ಆ ಹಿಂದೂ ಅನ್ನೋ ಪದವನ್ನು ಹುಟ್ಟು ಹಾಕಿದ್ದು ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ಹಿಂದೂ ಪದ ಪ್ರಾರ್ಥನಾ ಅಂತ ಎಲ್ರಿಗೂ ಗೊತ್ತು. ಅವ್ರು ಈ ರೀತಿ ಅದನ್ನು ಈಗ ತಗೊಳ್ತಾ ಇದ್ದಾರೆ. ಸರಿ, ಅದರಿಂದ ಏನಂತೆ? ಅಂದರೆ ಅಲ್ಲ, ಕಾಂಗ್ರೆಸ್ನವರು ಹಿಂದೂ ಅನ್ನೋದು ಹುಟ್ಟು ಹಾಕಿದ್ದೀವಿ ನಾವು. ಇವು ಇರಲಿ ನಾವು ಅದರಿಂದ ಏನು ಮುಂದೆ? ಅಲ್ಲ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಈ ರೀತಿ ಒಬ್ಬರು ಎಲ್ಲೋ ಒಂದು ಕಡೆ ಹಿಂದೂ ಪದನ ವಿರೋಧ ಮಾಡ್ತಾರೆ, ಕೆಲವರು ವಿರುದ್ಧ ಧೋರಣೆ ತೋರಿಸ್ತಾರೆ ಕಾಂಗ್ರೆಸ್. ಅದನ್ನು ಅವರೇ ಉತ್ತರಿಸಿಕೊಟ್ರೆ ಮುಗಿದೋಯ್ತು. ನಮ್ಮಿಂದ ಅದಕ್ಕೆ ಯಾವ ಆಕ್ಷೇಪ ಇಲ್ಲ. ಅದೇ ನಮ್ಮ ಸಮಾಜದ ಅನೇಕ ಶ್ರಮಿಕ ವರ್ಗದ ಅನೇಕ ಏರಿಯಾದವರು ನಮ್ಮಲ್ಲಿ ಬನ್ನಿ ಅಂತ ಕೇಳಿಕೊಂಡಿದ್ದಾರೆ. ಅಲ್ಲೆಲ್ಲ ಸುತ್ತಾಡಿ ಬರ್ತೇವೆ. ಅವ್ರ ಜೊತೆಗೆ ಸೌಹಾರ್ದದ ಮಾತುಗಳನ್ನಾಡಿ ಬರ್ತೇವೆ. ಹಿಂದೂಗಳು ಮತ್ತೆಲ್ಲರೂ ಸೇರ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಂತ ಅನಿಸ್ತದೆ. ಏನು ಅನಿಸ್ತಾ ಇದೆ? ಅವಶ್ಯವಾಗಿ 144 ವರ್ಷಗಳ ಬಳಿಕ ಜಗತ್ತಿನ ಆದ್ಯಂತ ಇರುವ ಸನಾತನಿಗಳು, ನಮ್ಮ ಸಂಸ್ಕೃತಿ ಪ್ರೇಮಿಗಳು ಮಹಾಕುಂಭದ ಹಿನ್ನೆಲೆಯಲ್ಲಿ ಪ್ರಯಾಗರಾಜ್ಯದಲ್ಲಿ ತೀರ್ಥದಲ್ಲಿ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಮಹಾಕುಂಭ ಎಲ್ಲೊಂದು ಕಡೆ ಹಿಂದೂಗಳ ಮಹಾಸಂಗಮಕ್ಕೂ ಸಾಕ್ಷಿ ಆಗ್ತಾ ಇದೆ. ಹೌದು, ಅವಶ್ಯವಾಗಿ. ಈಗ ಎಲ್ಲೋ ಒಂದು ಕಡೆ ಇದು ಅಂದರೆ ರಾಜಕೀಯವಾಗಿ ಕಾಂಗ್ರೆಸ್ನವರು ವಿರೋಧ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ಅದನ್ನು ಟೀಕೆ ಮಾಡಿದ್ರು, ಕಾಂಗ್ರೆಸ್ಸಿಗರು ಕೂಡ ಹೋಗಿ ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ಯಾವುದೋ ಒಂದು ಹಣೆಪಟ್ಟಿಯನ್ನು ಎಲ್ಲರಿಗೂ ಕೂಡ ಕಟ್ಟಲಿಕ್ಕೆ ಬರಲ್ಲ. ಎಲ್ಲದರಲ್ಲಿ ಕೂಡ ಎಲ್ಲ ನಮೂನೆಯ ಮಂದಿಯೂ ಇದ್ದಾರೆ. ಹಿಂದೂಗಳಲ್ಲಿಯೂ ಕೂಡ ಇದನ್ನು ಅಲ್ಲಗಳೆಯುವವರು ಇರ್ತಾರೆ. ಹಿಂದೂ ಸಮಾಜ ಹಾಗೆ ಎಲ್ಲವನ್ನು ಕೂಡ ಒಳಗೊಂಡಿರುವಂತಹದ್ದು. ಇಲ್ಲಿ ಪ್ರಶ್ನಿಸಲಿಕ್ಕೂ ಅಧಿಕಾರ ಇದೆ, ಅವಕಾಶ ಇದೆ. ಆ ಪ್ರಶ್ನೆಗೆ ಉತ್ತರ ಪಡೆಯಲಿಕ್ಕೂ ಅವಕಾಶ ಇದೆ. ಹಿಂದೂ ಅನ್ನೋ ಪದಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ಮತ್ತು ಸಚಿವ ಸಂತೋಷ್ ಲಾಡ್ ಅವರು ಆ ಹಿಂದೂ ಅನ್ನೋ ಪದವನ್ನು ಹುಟ್ಟು ಹಾಕಿದ್ದು ಕಾಂಗ್ರೆಸ್ನವರು ಅಂತ ಹೇಳ್ತಾರೆ. ಹಿಂದೂ ಪದ ಪ್ರಾರ್ಥನಾ ಅಂತ ಎಲ್ರಿಗೂ ಗೊತ್ತು. ಅವ್ರು ಈ ರೀತಿ ಅದನ್ನು ಈಗ ತಗೊಳ್ತಾ ಇದ್ದಾರೆ. ಸರಿ, ಅದರಿಂದ ಏನಂತೆ? ಅಂದರೆ ಅಲ್ಲ, ಕಾಂಗ್ರೆಸ್ನವರು ಹಿಂದೂ ಅನ್ನೋದು ಹುಟ್ಟು ಹಾಕಿದ್ದೀವಿ ನಾವು. ಇವು ಇರಲಿ ನಾವು ಅದರಿಂದ ಏನು ಮುಂದೆ? ಅಲ್ಲ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಈ ರೀತಿ ಒಬ್ಬರು ಎಲ್ಲೋ ಒಂದು ಕಡೆ ಹಿಂದೂ ಪದನ ವಿರೋಧ ಮಾಡ್ತಾರೆ, ಕೆಲವರು ವಿರುದ್ಧ ಧೋರಣೆ ತೋರಿಸ್ತಾರೆ ಕಾಂಗ್ರೆಸ್. ಅದನ್ನು ಅವರೇ ಉತ್ತರಿಸಿಕೊಟ್ರೆ ಮುಗಿದೋಯ್ತು. ನಮ್ಮಿಂದ ಅದಕ್ಕೆ ಯಾವ ಆಕ್ಷೇಪ ಇಲ್ಲ. ಅದೇ ನಮ್ಮ ಸಮಾಜದ ಅನೇಕ ಶ್ರಮಿಕ ವರ್ಗದ ಅನೇಕ ಏರಿಯಾದವರು ನಮ್ಮಲ್ಲಿ ಬನ್ನಿ ಅಂತ ಕೇಳಿಕೊಂಡಿದ್ದಾರೆ. ಅಲ್ಲೆಲ್ಲ ಸುತ್ತಾಡಿ ಬರ್ತೇವೆ. ಅವ್ರ ಜೊತೆಗೆ ಸೌಹಾರ್ದದ ಮಾತುಗಳನ್ನಾಡಿ ಬರ್ತೇವೆ.